ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಾವೇರಿ ಕನ್ನಡ ಮೀಡಿಯಂ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಶುರುವಿನಲ್ಲಿ ಕಾವೇರಿ ಅಗಸ್ಯ ಇರೋ ಪ್ಲೇಸಲ್ಲಿ ಹೋಗ್ತಾಳೆ. ಹೋದಾಗ ಅಲ್ಲಿ ಆಟೋದವರಿಗೆ ಹೇಳಿರ್ತಾರೆ, ಅಣ್ಣ ನೀವು ಇಲ್ಲಿ ನಿಂತ್ಕೊಂಡಿರಿ, ನನಗೆ ಹೆಲ್ಪ್ ಮಾಡ್ತೀರಾ ಅಂತ ಹೇಳಿಬಿಟ್ಟು ಹೇಗೋ ಒಂದು ಅರೇಂಜ್ ಮಾಡಿ ಬರ್ತಾಳೆ. ಬಂದು ಅಗಸ್ಯನ ಹತ್ರ ಅಲ್ಲಿ ಬಚ್ಚಿಕೊಂಡಿರ್ತಾಳೆ. ಬಚ್ಚಿಕೊಂಡ್ಮೇಲೆ ಅಲ್ಲಿ ಎಲ್ಲ ರೌಡಿಗಳು ಆ ಕಡೆ ಈ ಕಡೆ ನೋಡುವಾಗ ಅಗಸ್ಯನ ಹತ್ರ ಹೋಗ್ಬಿಟ್ಟು ಅಗಸ್ಯನ ಕೈ ಬಿಡಿಸಿ ಕರ್ಕೊಂಬರ್ತಾಳೆ. ಕರ್ಕೊಂಬಂದು ಆಟೋದವರು ಕೂಡ ಹೆಲ್ಪ್ ಮಾಡ್ತಾರೆ. ಆದರೆ ಅಲ್ಲಿ ರೌಡಿಗಳಿಗೆ ಕಾವೇರಿ ಕಾಣ್ತಾ ಇರಲ್ಲ. ಇನ್ನೊಂದು ಕಡೆ ಅಗಸ್ಯ ಕೂಡ ಕಾಣ್ತಾ ಇರಲ್ಲ. ಎಲ್ಲೋದ್ರು ಅಂತ ಹೇಳ್ಬಿಟ್ಟು ಎಲ್ಲ ರೌಡಿಗಳು ಹುಡುಕ್ತಾ ಇರ್ತಾರೆ. ಆದರೆ ಹೊಗೆ ಕೂಡ ಹಾಗೆ ಇರುತ್ತೆ. ಹಾಗೆ ನೋಡ್ತಾ ಆ ಕಡೆ ಈ ಕಡೆ ನೋಡ್ತಾ ಅಗಸ್ಯ ಕಾಣ್ತಾ ಇರಲ್ಲ. ಇವಳು ಕಾವೇರಿ ಆಟೋದವರು ಇಬ್ಬರು ಸೇರಿಕೊಂಡು ಆಟೋದಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ರೌಡಿಗಳು ಆ ಕಡೆ ಈ ಕಡೆ ಹುಡುಕ್ದಾಗ ಎಲ್ಲೂ ಸಿಗಲ್ಲ. ವೃಂದಂಗೆ ಫೋನ್ ಮಾಡಿಬಿಟ್ಟು, ಮೇಡಮ್ ಇಲ್ಲಿ ಅಗಸ್ಯ ಅವರು ತಪ್ಪಿಸ್ಕೊಂಡಿದ್ದಾರೆ ಅಂತ ಹೇಳಿದಾಗ ನಿಮಗೇನು ನಾಚಿಕೆ ಇಲ್ವಾ? ನಿಮಗೇನೋ ಆಗಿದೆ? ಅವು ಲಾಸ್ಟ್ ಟೈಮು ಹಾಗೆ ತಪ್ಪಿಸ್ಕೊಂಡ್ರು, ಈಗಲೂ ಹಾಗೆ ತಪ್ಪಿಸ್ಕೊಂಡ್ರಲ್ಲ. ನೀವು ಏನು ಕೆಲಸ ಮಾಡ್ತಾಯಿದ್ರಿ? ಏನು ಮಾಡ್ತಾಯಿದ್ರಿ? ಅಗಸ್ಯನ ಹತ್ರ ಒಂದು ಯಾರಾದರೂ ಇರಬೇಕು ತಾನೇ? ಏನು ಮಾಡ್ತಾಯಿದ್ರಿ ನೀವೆಲ್ಲ? ಏನು ಅಂಥ ಕೆಲಸ ಏನಿತ್ತು ನಿಮಗೆ ಅಂತ ಹೇಳ್ಬಿಟ್ಟು ವೃಂದ ಬೈತಾಳೆ. ಬೈದಾಗ, ಮೇಡಮ್ ನಾವು ಅಲ್ಲಿ ಹೊಗೆ ಎಲ್ಲ ಇತ್ತು ಮೇಡಮ್, ಎಲ್ಲಿ ಹೊಗೆ ಬರ್ತಾ ಇದೆ ಅಂತ ನೋಡೋಕೆ ಹೋಗ್ತಾ ಇದ್ವಿ. ಅಲ್ಲಿ ನೋಡಿದ್ರೆ ಅಗಸ್ಯ ಸರ್ ತಪ್ಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದಾಗ ಎಲ್ಲರೂ ಕೂಡ ಮಣ್ಣು ತಿನ್ನಿ ಅಂತ ಹೇಳ್ಬಿಟ್ಟು ಹೇಳಿ ಬೈತಾಳೆ ವೃಂದ. ಆಗ ಇಡ್ರಿ ಫೋನು ಅಂತ ಹೇಳ್ಬಿಟ್ಟು ಕಟ್ ಮಾಡಿ, ಹೆಂಗೆ ಓಡೋದಾ ಅಂತ ಹೇಳ್ಬಿಟ್ಟು ಅಳ್ತಾ ಇರ್ತಾಳೆ ವೃಂದ. ತಪ್ಸ್ಕೊಂಬಿಟ್ಟ ಹಾಗೆ ಹಿಂಗೆ ಅಂತೇಳಿ ಅಳ್ತಾ ಇರ್ತಾಳೆ. ಆವಾಗ ವಿವೇಕ್ ಬರ್ತಾನೆ, ಅಣ್ಣ ಬ್ರದರ್ ಅಗಸ್ಯ ತಪ್ಸ್ಕೊಂಬಿಟ್ಟಿದ್ದಾನೆ ಅಂತ ಹೇಳಿ ಆ ವೃಂದ ವಿವೇಕನ ಹತ್ರ ಹೇಳಿ ಅಳ್ತಾ ಇರ್ತಾಳೆ. ವಿವೇಕು, ನಾನು ಹುಡುಕ್ಸ್ತೀನಿ, ನೀನು ಭಯ ಪಡಬೇಡ, ಅವನೆಲ್ಲೇ ಇದ್ರೂ ಕೂಡ ನಾನು ಹುಡುಕ್ಸ್ತೀನಿ ಅಂತ ಹೇಳ್ಬಿಟ್ಟು ವೃಂದನಿಗೆ ಮಾತು ಕೊಡ್ತಾ ಇರ್ತಾನೆ. ಆಗ ಅಗಸ್ಯನ ಕರ್ಕೊಂಡು ಆಟೋದಲ್ಲಿ ಹೋಗುವಾಗ ಅಗಸ್ಯಂಗೆ ಎಚ್ಚರ ಇರಲ್ಲ. ಅಗಸ್ಯ ಸರ್ ಎದಳಿ ಸರ್, ಅಗಸ್ಯ ಸರ್ ಎದಳಿ, ಎಚ್ಚರ ಮಾಡ್ಕೊಳ್ಳಿ, ಏನು ಸರ್ ಈ ಥರ ಏನಾಯಿತು ಸರ್ ನಿಮಗೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಏನೂ ಆಗಲ್ಲ ಮೇಡಮ್, ನೀವು ಭಯ ಪಡಬೇಡಿ, ಅವರು ಕೂಡಾಕಿದಾರಲ್ವಾ, ಏನೋ ಊಟ ಗೀಟ ಕೊಟ್ಟಿಲ್ಲ ಅನಿಸುತ್ತೆ, ಹಾಗಾಗಿ ಅವರಿಗೆ ಜ್ಞಾನ ತಪ್ಪಿದೆ, ಸುಸ್ತಾಗಿರುತ್ತೆ, ನೀವು ನೀರು ಕುಡಿಸಿ ಅಂತ ಹೇಳ್ಬಿಟ್ಟು ಆಟೋದವ್ರು ನೀರು ಕೊಡ್ತಾರೆ. ಕಾವೇರಿ ನೀರು ತೊಗೊಂಡು ಕುಡಿಸಿ ಅಗಸ್ಯ ಸರ್ ಎದ್ದಳಿ ಅಂತ ಹೇಳಿದಾಗ ಆಗ ಅಗಸ್ಯ ಏನು ಮಾಡಿದ್ರು ಎದ್ದಳಲ್ಲ. ಕರ್ಕೊಂಡೋಗಿ ಕಾವೇರಿ ಹಾಸ್ಪಿಟಲ್ಗೆ ಸೇರಿಸ್ತಾಳೆ. ಹಾಸ್ಪಿಟಲ್ ಸೇರಿಸ್ಬಿಟ್ಟು ಪ್ರಮೋದಾ ದೇವಿಗೆ ಮತ್ತು ಶಶಿ ಅವರಿಗೆ ಫೋನ್ ಮಾಡಿ ಹೇಳ್ತಾಳೆ. ಈ ಥರ ಹೇಳಿದಾಗ ಅವರಿಬ್ಬರು ಕೂಡ ಹಾಸ್ಪಿಟಲಿಗೆ ಬರ್ತಾರೆ. ಇನ್ನೊಂದು ಕಡೆ ವೃಂದ ಫುಲ್ ಅಳ್ತಾ ಇರ್ತಾಳೆ. ನಾನು ಅಗಸ್ಯನ ಹೇಗಾದರೂ ಮಾಡಿ ನಾನು ಹುಡುಕಬೇಕು, ಹೆಂಗೆ ತಪ್ಸ್ಕೊಂಡ ಅಂತ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಲ್ಲೇ ಕೂಡ ಅಳ್ತಾ ಕೂತಿರ್ತಾಳೆ. ಇನ್ನೊಂದು ಕಡೆ ಡಾಕ್ಟ್ರು ಕೂಡ ಅಗಸ್ಯನ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ. ಅಗಸ್ಯನ ಏನಾಗಿರ್ಬೋದು ಅಂತಲೂ ಕೂಡ ಡಾಕ್ಟ್ರಿಗೆ ಗೊತ್ತಿರಲ್ಲ. ನೋಡಿ ಈ ಥರ ಆಗಿದೆ ಅವರಿಗೆ, ಜ್ಞಾನ ಅಂದರೆ ಹಿಂದಿಂದೆಲ್ಲ ನೆನಪಿರಬಾರ್ದು, ಆ ಥರ ಇಂಜೆಕ್ಷನ್ ಕೊಟ್ಟಿದ್ದಾರೆ, ಮೆಮೊರಿ ಲಾಸ್ ಇಂಜೆಕ್ಷನ್ ಕೊಟ್ಟಿದ್ದಾರೆ ಅವ್ರಿಗೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಕಾವೇರಿಗೆ ತುಂಬ ಶಾಕ್ ಆಗುತ್ತೆ. ಈ ಶಾಕ್ ಆಗಿಬಿಟ್ಟು ಅಲ್ಲೇ ನಿಂತಿರ್ತಾಳೆ. ಪ್ರಮೋದಾ ದೇವಿ ತುಂಬಾ ಅಳ್ತಾ ಇರ್ತಾರೆ. ನಮ್ಮ ಅಗಸ್ಯಗೆ ಏನಾಯಿತು, ಏನು ಡಾಕ್ಟರ್ ಏನಾಯಿತು ಅಂತ ಹೇಳ್ಬಿಟ್ಟು ಅಳ್ತಾ ಇರ್ತಾರೆ. ಶಶಿ ಅವರು ಕೂಡ ಏನಾಯಿತು, ನನ್ನ ಮಗನಿಗೆ ಏನಾಯಿತು ಅಂತ ಹೇಳ್ಬಿಟ್ಟು ಕೂಡ ಅಳ್ತಾ ಇರ್ತಾರೆ. ಮನೆಯಿಂದ ಹೊರಡುವಾಗ ಶಶಿ ಪ್ರಮೋದಾ ದೇವಿ ಎಲ್ಲಿಗೆ ಹೊರಡ್ತಾ ಇದ್ದೀರಿ ಅಂತ ಮನೆಯವ್ರು ಕೇಳಿದಾಗ, ಇಲ್ಲೇ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಬಂದಿರ್ತಾರೆ. ನಾವು ಅಗಸ್ಯನ ಹತ್ರ ಹೋಗ್ತಾ ಇದ್ದೀವಿ ಅಂತ ಮಾತ್ರ ಹೇಳಿರಲ್ಲ, ಯಾಕಂದರೆ ಅಲ್ಲೆಲ್ಲರಿಗೂ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಅವರು ಸೀಕ್ರೆಟ್ನ ಮುಚ್ಚಿಟ್ಟಿರ್ತಾರೆ. ಆದರೆ ಹೇಗೋ ಮಾಡಿ ಕಾವೇರಿ ಅಗಸ್ಯನ ತಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿಟ್ಟಿರ್ತಾಳೆ. ಆದರೆ ವೃಂದಂಗೆ ಅಗಸ್ಯನ ಕರ್ಕೊಂಡೋಗಿರೋದು ಕಾವೇರಿ ಅಂತ ಮಾತ್ರ ಗೊತ್ತಿರಲ್ಲ. ಆದರೆ ವಿವೇಕ್ ಹೇಳಿರ್ತಾನೆ, ನಾನು ಏನಾದರೂ ಮಾಡಿ ಹುಡುಕ್ಸ್ತೀನಿ, ನೀನು ಸುಮ್ಮನೆ ಇರು, ನೀನು ಅಷ್ಟೊಂದು ಭಯ ಪಡಬೇಡ ಅಂತ ಹೇಳ್ಬಿಟ್ಟು ಧೈರ್ಯ ತುಂಬ್ತಾರೆ. ಆದರೂ ಕೂಡ ವೃಂದ ಸುಮ್ಮನೆ ಇರಲ್ಲ. ತುಂಬಾ ಬಿಕ್ಸಿ ಅಳ್ತಾ ಇರ್ತಾಳೆ. ನನಗೆ ಅಗಸ್ಯ ಬೇಕೇ ಬೇಕು, ಅಗಸ್ಯ ಇಲ್ಲದೆ ನಾನು ಬದುಕಲ್ಲ, ಅಗಸ್ಯ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಅಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಕಾವೇರಿ ಕೂಡ ನಾನು ಅಗಸ್ಯ ಸರ್ ಬೇಕು ಅಂತ ಹೇಳ್ಬಿಟ್ಟು ತುಂಬಾ ದೇವ್ರ ಹತ್ರ ಎಲ್ಲ ಬೇಡ್ಕೋತಾಳೆ. ದೇವ್ರೆ, ನನ್ನ ಅಗಸ್ಯನ ಹೇಗಾದರೂ ಮಾಡಿ ಕಾಪಾಡೋ ದೇವ್ರೆ, ಇಲ್ಲಿವರೆಗೂ ನಾನು ತೊಗೊಂಬಂದಿದ್ದೀನಿ, ಆದರೆ ನನ್ನ ಅಗಸ್ಯನ ನನಗೆ ಕಾಪಾಡಿ, ನನ್ನ ಅಗಸ್ಯನ ನನಗೆ ವಾಪಸ್ ಕೊಡಿಸು ದೇವ್ರೆ ಅಂತ ಹೇಳ್ಬಿಟ್ಟು ಹೇಳಿ ಹೇಗೋ ಒಂದು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತಾಳೆ ಕಾವೇರಿ. ಆಗ ಇನ್ನೊಂದು ಕಡೆ ಡಾಕ್ಟ್ರು ಬಂದ್ಬಿಟ್ಟು, ನೋಡಿ ಅವರಿಗೆ ಪ್ರಾಣಕ್ಕೇನೂ ತೊಂದರೆ ಇಲ್ಲ, ಆದರೆ ಅವರಿಗೆ ಮೆಮೊರಿ ಲಾಸ್ ಆಗೋವಂಥ ಇಂಜೆಕ್ಷನ್ ಕೊಟ್ಟಿದ್ದಾರೆ, ಅದಕ್ಕೂ ಕೂಡ ಟೈಮ್ ಹಿಡಿಯುತ್ತೆ ಅಂತ ಹೇಳಿದಾಗ ಆಮೇಲೆ ಅಗಸ್ಯ ಎಚ್ಚರ ಆಗಿ ನೀವ್ಯಾರು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕೇಳ್ತಾ ಇರ್ತಾನೆ. ಆಮೇಲೆ ಮುಂದೆ ಏನಾಗುತ್ತೆ, ಅಗಸ್ಯ ಎಲ್ಲರಿಗೂ ಕಂಡುಹಿಡಿತಾನ, ವೃಂದಂಗೆ ಗೊತ್ತಾಗುತ್ತಾ ಅಗಸ್ಯ ಅಂತ, ಇಲ್ಲ ಮನೆಯಲ್ಲಿರೋ ಅಗಸ್ಯನ ಅವರು ಎಕ್ಸ್ಚೇಂಜ್ ಮಾಡ್ತಾರಾ, ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲರಿಗೂ ಧನ್ಯವಾದಗಳು.